ಎಲ್ಲರಿಗೂ ನಮಸ್ಕಾರ. ಇವತ್ತು ಜ್ಯೂಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಮನೆಯಲ್ಲೇ ಈಸಿಯಾಗಿ ಬಾದುಷನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಹೊರಗಡೆ ಸಿಗೋ ಹಾಗೆ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಬೌಲ್ಗೆ 1.5 ಕಪ್ಪು ಮೈದಾ ಹಿಟ್ಟು ಮತ್ತು ಅರ್ಧ ಸ್ಪೂನು ಸಕ್ಕರೆ, ಅರ್ಧ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ತುಪ್ಪ ಎಲ್ಲ ಏನು ಕಾಯಿಸ್ಕೊಂಡಿಲ್ಲ, ಒಂದು ಸ್ವಲ್ಪ ಗಟ್ಟಿ ತುಪ್ಪ ಇರುತ್ತಲ್ವ, ಇವಾಗ ಚಳಿಗೆಲ್ಲ ತುಪ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡಿಕೊಂಡು ಈ ಥರ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳಿ. ತುಪ್ಪ ಎಲ್ಲ ಏನು ಕಾಯಿಸಿ ಹಾಕ್ಕೊಳ್ಳೋದು ಬೇಡ. ನೋಡಿ ಈ ಥರ ಅದಕ್ಕೆ ಬರಬೇಕು, ಅಲ್ಲಿವರೆಗೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 2 ಸ್ಪೂನು ಮೊಸರು ಹಾಕ್ಕೊಂಡು ಮತ್ತೆ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಒಂದ್ಸಲ ಕಲಿಸ್ಕೋಬೇಕು. ಇದು ಫುಲ್ಲು ಈ ಥರ ಕಟ್ಟಿದ್ರೆ ಎಲ್ಲ ಉಂಡೆ ಥರ ಆಗಬೇಕು. ಆ ಥರ ಹಿಟ್ಟಿಗೆಲ್ಲ ತುಪ್ಪ ಮೊಸರು ಎಲ್ಲ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಂಡು ಅದಕ್ಕೆ 1/4 ಕಪ್ಪು ನೀರು ಹಾಕ್ಕೊಂಡಾದ್ಮೇಲೆ ಅದನ್ನು ಮತ್ತೆ ಸಾಫ್ಟಾಗಿ ಹಿಟ್ಟನ್ನೆಲ್ಲ ಹೊಂದ್ಕೊಳ್ಳೋ ಹಾಗೆ ಹಿಟ್ಟು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಹೀಗೆ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನಾವು ಜಾಮೂನ್ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಆ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಎಲ್ಲ ಫುಲ್ ಗಟ್ಟಿಯಾಗಿರುತ್ತೆ. ಸಕ್ಕರೆ ಪಾಕದೆಲ್ಲ ಹಾಕಿದ್ರೆ ಪಾಕ ಹೀರ್ಕೊಂಡಿರಲ್ಲ. ಈ ಥರ ಒಂದ್ಸಲ ನೀಟಾಗೆಲ್ಲ ಕಲಿಸ್ಕೊಂಡು ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಾದ್ಮೇಲೆ ಅದನ್ನು 15 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಬಿಡಿ. ಇವಾಗಿಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ಪು ಸಕ್ಕರೆ ಮತ್ತು ಅರ್ಧ ಕಪ್ಪು ನೀರು ಹಾಕ್ಕೊಂಡು ಇದು ಸ್ವಲ್ಪ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ಕೇಸರಿ ದಳ ಹಾಕ್ಕೊಂಡು ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಇದು ಜಾಸ್ತಿ ಗಟ್ಟಿ ಪಾಕ ಎಲ್ಲ ಮಾಡ್ಕೊಬೇಡಿ. ಗಟ್ಟಿಯಾಗಿ ಮಾಡಿಕೊಂಡ್ರೆ ಬಾದುಷಾ ಮೇಲೆಲ್ಲ ಹಾಗೆ ಕುತ್ಕೊಂಡು ಸಕ್ಕರೆ ಥರ ಆಗಿರುತ್ತೆ. ಅದಕ್ಕೆ ಒಂದು 5 ನಿಮಿಷ ಕುದಿಸ್ಕೊಂಡು ಈ ಥರ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಇವಾಗಿಲ್ಲಿ ಒಂದು ಮೀಡಿಯಮ್ ಬಾಲ್ ಸೈಜಷ್ಟು ಹಿಟ್ಟು ತಗೊಂಡು ಇದನ್ನು ಜಾಸ್ತಿ ನಾದ ಥರ ಎಲ್ಲ ಪ್ರೆಸ್ ಮಾಡಬೇಡಿ. ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಒಂದು ಮಧ್ಯದಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದೊಂದನೇ ತೊಗೊಂಡು ಈ ಥರ ನೀಟಾಗಿ ಹೋಲ್ ಮಾಡಿ ಇಟ್ಕೊಂಡು ಇಲ್ಲಿ ಮೀಡಿಯಮ್ಮಾಗಿ ಕಾಯ್ದಿರೋ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆ ಎಲ್ಲ ಜಾಸ್ತಿ ಕಾಯಿಸ್ಕೊಂಡ್ರೆ ಹಾಕಿದ ತಕ್ಷಣ ಅದು ಕಪ್ಪಗಾಗುತ್ತೆ ಮತ್ತು ಒಳಗೆಲ್ಲ ಬೆಂದಿರಲ್ಲ. ಅದಕ್ಕೆ ಅದು ಮೀಡಿಯಮ್ ಅಷ್ಟು ಕಾಯ್ದಿರಲಿ ಸಾಕು ಎಣ್ಣೆ. ಹಾಕ್ಕೊಂಡಾದ್ಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ಇವಾಗ. ನೋಡಿ ಈ ಥರ ಬೇಯೋದಿಕ್ಕಿದು 15 ನಿಮಿಷ ತೊಗೊಂಡಿದೆ. 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಇವಾಗ ಎತ್ತಿಟ್ಕೊಂಡು ಇಲ್ಲಿ ಸ್ವಲ್ಪ ಬಿಸಿ ಇರಬೇಕು ಸಕ್ಕರೆ ಪಾಕ, ಅದಕ್ಕೆ ಈ ಥರ ಹಾಕ್ಕೋಬೇಕು. ಜಾಸ್ತಿ ಎಲ್ಲ ಬಿಸಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತಣ್ಣಗಾದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿ ಇರೋದಕ್ಕೆ ಹಾಕ್ಕೊಂಡು ಈ ಥರ ಸ್ವಲ್ಪ ಸಿರಪೆಲ್ಲ ಮೇಲೆ ಹಾಕ್ಕೊಂಡು ಇದನ್ನು 20 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಈ ಥರ ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಎಲ್ಲದಕ್ಕೂ ಪಾಕ ಆಗಿದೆ. ನೋಡಿ ಇವಾಗ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಹೊರಗಡೆ ತಿಂತೀವಲ್ವ ಅದ್ರಿಗಿಂತನೂ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ನಾನು ಮನೇಲಿ ತಿಂದು ಟೇಸ್ಟ್ ಮಾಡಿ ನೋಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲಿ ನೀವೇ ಈ ಥರ ಎಲ್ಲ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮೇಲೆ ಗೋಡಂಬಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬಾದುಷಾ ರೆಡಿಯಾಗಿದೆ. ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.